ನಿನ್ನ ಮಗನಿಗೆ ಮದುವೆಯಾಗ ವಯಸ್ಸಾಯ್ತು. ಮೇಲಾಗಿ ನನಗೆ ಆ ಮನಸ್ಸು ಇಲ್ಲ. ಭಗವಂತ, ಇದಕ್ಕೆಲ್ಲ ನೀನೇ ಒಂದು ದಾರಿ ತೋರ್ಸಪ್ಪ. ಸಂಗೀತ ಈ ಮನೆ ಸೊಸೆ ಆಗೋ ಹಾಗೆ ಮಾಡು ಮಾಡು. ಸಂಗೀತ, ಅಮ್ಮ, ಸಂಗೀತ. ಅಮ್ಮ, ಯಾಕೆ ಕಣ್ಣಲ್ಲಿ ನೀರು? ಅಮ್ಮ, ಯಾಕಮ್ಮ, ಏನಾಯ್ತು? ನೂರಾರು ಜನರ ಕಣ್ಣೀರು ಒರೆಸೋರು ನೀವೇ ಹೀಗೆ ಕಣ್ಣೀರು ಹಾಕಿದ್ರೆ? ನೂರಾರು ಜನರ ಕಣ್ಣೀರು ಒರೆಸೋ ಶಕ್ತಿ ಆ ದೇವ್ರು ನನಗೆ ಕೊಟ್ಟಿರ್ಬೋದು, ಆದ್ರೆ ನನ್ನ ಕಣ್ಣೀರು ದೂರ ಮಾಡೋ ಶಕ್ತಿ ಆ ದೇವರು ನಿನಗೆ ಕೊಟ್ಟಿದ್ದಾನೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನ ಪ್ರಾಣ ಕಾಪಾಡ್ದ ದೇವತೆ ನೀನು, ದೇವತೆ ಸಂಗೀತ. ಸರಿ ಗರಿ ಸರಿ ಗಮ ಮಗರಿ ಸರಿ ಗಮ ದಮ ದಮ ಗರಿ ಗರಿ ಸರಿ ಗಮ ದಮ ಗರಿ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಜೈರಾಮ್ ಸರ್ ಪ್ರಾಣ ಕಾಪಾಡದ್ನ? ಹೇಗಮ್ಮ? ಡಿಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಹತ್ರ ನನ್ನ ಮಗ ಯಾರಿಗೂ ಏನೋ ಕೆಲಸ ಹೇಳ್ತಾ ನಿಂತಿದ್ನಂತೆ. ಆ ಸಮಯಕ್ಕೆ ಸರಿಯಾಗಿ ಮೇಲಂತಸ್ತಿನಿಂದ ಒಂದು ಪೋಲು ಅವನ್ ತಲೆ ಮೇಲೆ ಬೀಳ್ಬೇಕು ಅನ್ನೋಷ್ಟರಲ್ಲಿ ನಿನ್ ಫೋನ್ ಬಂದಿದೆ. ಅವನ್ ಫೋನ್ ತಗೊಳಕ್ಕೆ ಅಂತ ಮುಂದೆ ಬಂದಿದ್ದಾನೆ. ಅವನ್ ನಿಂತಿದ್ದ ಜಾಗಕ್ಕೆ ಪೋಲ್ ಬಿದ್ದಿದೆ. ನೀನ್ ಆ ಸಮಯಕ್ಕೆ ಫೋನ್ ಮಾಡಿರ್ಲಿಲ್ಲ ಅಂದ್ರೆ ನನ್ ಮಗ ಸದ್ಯ ದೇವರ ದಯೆಯಿಂದ ಅವ್ರು ಪಾರಾದ್ರಲ್ಲ, ಅಷ್ಟೇ ಸಾಕಮ್ಮ. ಒಳ್ಳೆ ಮನ್ಸಿರೋರ್ಗೆ ಆ ದೇವರು ಯಾವತ್ತೂ ಅನ್ಯಾಯ ಮಾಡೋದಿಲ್ಲ ಅಮ್ಮ. ಹಾಗೇನೆ ಒಳ್ಳೆಯವರಿಗೆ ಒಳ್ಳೆಯವರ ಕೈ ಆಸರೆ ಸಿಗುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಸಂಗೀತ, ನೀನ್ ನನ್ನ ಮಗನ ಪ್ರಾಣನ ಉಳಿಸ್ಬಿಟ್ಟೆ ಕಂದ. ಜನ್ಮ ಕೊಟ್ಟವಳನ್ನ ತಾಯಿ ಅಂತಾರೆ, ಜೀವ ಉಳಿಸೋಳನ್ನ ಏನಂತ ಕರೀಲಿ ನನಗೆ ಗೊತ್ತಾಗ್ತಾ ಇಲ್ಲ ಸಂಗೀತ. ನಮ್ಮನೆ ಬೆಳಕನ್ನ ಉಳಿಸಿದ ನಂದ ದೀಪ ನೀನು ಸಂಗೀತ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವು ನನ್ನ ಕೈ ಮುಗಿಯೋದ? ದೊಡ್ಡವರು ಚಿಕ್ಕವರಿಗೆ ಕೈ ಮುಗಿದ್ರೆ ಶ್ರೇಯಸ್ಸಲ್ಲ ಅಂತಾರೆ. ಆದ್ರೆ ನೀನು ಚಿಕ್ಕವಳಲ್ಲಮ್ಮ, ದೊಡ್ಡತನಕ್ಕೆ ದೊಡ್ಡವಳು. ನಿನಗೆ ಹೇಗೆ ಕೃತಜ್ಞತೆ ಅರ್ಪಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಮ್ಮ, ಹೀಗೆಲ್ಲ ಆಗೋದು ನಡೆಯೋದು ಇದೆಲ್ಲ ನಿಮ್ಮಂತ ದೊಡ್ಡವರ ಆಶೀರ್ವಾದದಿಂದ ಅಷ್ಟೇ. ನಮ್ಮ ಕೈಲಿ ಏನಿದೆ ಸಂಗೀತ? ಎಲ್ಲ ಭಗವಂತನ ಲೀಲೆ. ನಿನ್ ಮೂಲಕ ಇಂಥ ಒಂದು ದೊಡ್ಡ ಉಪಕಾರ ಮಾಡಿಸ್ಬಿಟ್ಟ ಆ ದೇವರು. ನನ್ನ ಮಗನ ಪ್ರಾಣ ಉಳಿಸೋದಕ್ಕೋಸ್ಕರ ಆ ದೇವರು ನಿನ್ನನ್ನು ಕಳಿಸಿದ್ದಾನೆ. ಸಂಗೀತ, ನೀನ್ ಬರೋಷ್ಟರಲ್ಲಿ ನಿನ್ನ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೇನೆ, ತಗೋ. ನೀನ್ ಮಾಡಿದ ಉಪಕಾರಕ್ಕೆ ನಾನು ಯಾವತ್ತೂ ನಿನಗೆ ಋಣಿಯಾಗಿರ್ತೀನಿ ಸಂಗೀತ. ನಿನ್ ಋಣ ತೀರ್ಸಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದ್ರೂ
ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಿನ್ನ ಕೇಳ್ತಾ ಇದ್ದೀನಿ. ನಿನ್ಗೇನ್ ಬೇಕು ಕೇಳು. ಖಂಡಿತ ಕೊಡ್ತೀರಾ ಅಲ್ವಾ ಅಮ್ಮ? ಕೊಡ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರ್ಲಿ ಅಮ್ಮ. ನನಗಷ್ಟೇ ಸಾಕು. ಅಯ್ಯೋ ನನ್ನ ಮುದ್ದು ಕಂದ. ನಿಮ್ಮ ಮಗ ಸಂತೋಷನ್ ಜಾತಕ, ಸಂಗೀತನ ಜಾತಕ ಎರಡೂ ಚೆನ್ನಾಗಿದೆ. ಆದರೆ ಯಾಕೆ ಜ್ಯೋತಿಷಿಗಳೇ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಏನಾದ್ರೂ ತೊಂದರೆ ಇದೆಯಾ ಗುರುಗಳೇ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಆರಾಧ್ಯರೇ. ಈ ಮದುವೆ 1 ವರ್ಷದೊಳಗೆ ನಡಿಬೇಕು. ಹಾಗಾದ್ರೆ ನಿಮ್ಮನೆ ಸೊಸೆಯಾಗಿ ಬಂದು ಸೇರೋ ಸಂಗೀತ ಈ ಮನೆ ಸ್ವರ್ಗ ಮಾಡ್ತಾಳೆ. ನಿಮ್ಮನೆ ನಂದಗೋಕಲಾಗುತ್ತೆ. ನಿಮ್ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತೆ. ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರ್ತಾರೆ. ನಿಮ್ಮಗಳ ಮಧ್ಯೆ ಯಾವುದೇ ಮನಸ್ತಾಪ ಬರೋದಿಲ್ಲ. ಸಂಗೀತ ನಿಮ್ಮಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ತರನೇ ನೋಡ್ಕೋತಾಳೆ. ಮನೆಯೇ ಮಂತ್ರಾಲಯ ಅನ್ನೋ ರೀತಿ ನಿಮ್ಮನೆ ಇರುತ್ತೆ ಆರಾಧ್ಯರೇ. ವರ್ಷದೊಳಗೆ ಈ ಮದುವೆ ನಡೆದ್ರೆ ಆ ದೈವ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ. ಈ ಮದುವೆ ವರ್ಷದ ಒಳಗಡೆ ಏನಾದರೂ ನಡೀಲಿಲ್ಲ ಅಂದ್ರೆ ಆಮೇಲೆ ಸಂಗೀತ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಮನೆಯಲ್ಲಿ ಮುಂದಿನ 3 ವರ್ಷ ಯಾವುದೇ ಶುಭ ಕಾರ್ಯ ನಡೆಯಲ್ಲ. ಇಲ್ಲ ಜ್ಯೋತಿಷಿಗಳೇ, ಹಾಗೆಲ್ಲ ಅನಾಹುತ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈ ವರ್ಷದ ಒಳಗೆ ನಮ್ಮ ಮಗನ ಮದ್ವೆನ ಮಾಡಿ ಮುಗಿಸ್ತೀವಿ. ಹೌದು ಗುರುಗಳೇ, ಈಗಾಗಲೇ ಮಾತುಕತೆ ಎಲ್ಲ ಆಗೋಗಿದೆ. ಧನುರ್ಮಾಸ ಮುಗಿಲಿ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಜ್ಯೋತಿಷಿಗಳೇ, ಈ ಧನುರ್ಮಾಸ ಕಳೆದ್ಮೇಲೆ ನೀವೇ ಒಂದು ಒಳ್ಳೆ ದಿನನ ಗುರ್ತು ಮಾಡಿಕೊಡಿ. ಅವತ್ತೇ ಎಂಗೇಜ್ಮೆಂಟ್ನ ಮಾಡಿ ಮುಗಿಸ್ತೀವಿ. ಹಾಗೆ ಆಗ್ಲಿ ಸರಸ್ವತಮ್ಮನವರೇ. ಮುಂದಿನ ತಿಂಗಳು 28ನೇ ತಾರೀಕು ಬಹಳ ಪ್ರಶಸ್ತವಾದ ದಿನ. ಬೆಳಿಗ್ಗೆ 10ರಿಂದ 11:30 ಒಳಗೆ ಎಂಗೇಜ್ಮೆಂಟ್ ಶಾಸ್ತ್ರ ಮುಗಿಸ್ಕೊಳ್ಳಿ. ಅದು ಅಲ್ಲದೆ ಅವತ್ತು ರಾಜಯೋಗ ಇದೆ. ದೇವರು ನಿಮಗೆ ಎಲ್ಲ ಒಳ್ಳೇದು ಮಾಡ್ತಾನೆ. ಹಾಗೆ ಆಗ್ಲಿ ಗುರುಗಳೇ, ಅವತ್ತೇ ಎಂಗೇಜ್ಮೆಂಟ್ ಇಟ್ಕೊಳ್ತೀವಿ. ನೀವೇ ಬಂದು ಆ ಶುಭ ಕಾರ್ಯವನ್ನು ನಡೆಸ್ಕೊಡ್ಬೇಕು. ಹಾಗೆ ಆಗ್ಲಿಮ್ಮ. ಆದರೆ ನಾನು ಹೇಳಿರೋ ಮಾತನ್ನ ಯಾವುದೇ ಕಾರಣಕ್ಕೂ ನೀವು ಕಡೆಗಣಿಸಬೇಡಿ. ಯಾಕೆಂದ್ರೆ ಇದು ನಿಮ್ಮ ಮಗನ ಭವಿಷ್ಯದ ಪ್ರಶ್ನೆ. ಸಂಗೀತ ಜೊತೆ ನಿಮ್ಮ ಮಗನ ಮದುವೆ ನಡೀಲಿಲ್ಲ ಅಂದ್ರೆ ಮತ್ತೆ ಅವನ ಜೀವನದಲ್ಲಿ ಮದುವೆ ಯೋಗ ಬರೋದೇ ಅನುಮಾನ. ದೈವ ಸಂಕಲ್ಪಕ್ಕೆ ಎದುರಾಗಿ ನಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲ ಜ್ಯೋತಿಷಿಗಳೇ, ನಾವು ನಿಮ್ಮ ಮಾತನ್ನ ಮೀರೋದಿಲ್ಲ. ನೀವು ಹೇಳಿದ ಡೇಟ್ಗೆ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡ್ತೀವಿ. ಹೇಗೋ ಅವತ್ತು ಎಲ್ಲರೂ ಸೇರಿರ್ತೀವಿ. ಅವತ್ತೇ ಒಂದು ಮದುವೆ ಡೇಟ್ನ ಫಿಕ್ಸ್ ಮಾಡಿ ಕೊಡಿ. ಹಾಗೆ ಆಗಲಿ. ದೇವ್ರೆ, ನೀನಿರೋ ಈ ಜಾಗನ
ದೇವಸ್ಥಾನ ಅನ್ನೋ ಹಾಗೆ ನಾನಿರೋ ಆ ಮನೆನ ನಾನು ದೇವಸ್ಥಾನ ಅಂತಲೇ ತಿಳ್ಕೊಂಡಿದ್ದೀನಿ. ನನ್ನ ಸಂಸಾರ, ನನ್ನ ಬದುಕು ಯಾವತ್ತಿಗೂ ಹೀಗೇ ಇರಬೇಕು. ನನ್ನ ಈ ಬದುಕು ಬದಲಾಗಬೇಕು ದೇವರೇ. ರಾಣಿ ಥರ ನಾನು ಬದುಕಬೇಕು, ಅದೇ ನನ್ನ ಆಸೆ. ನನ್ನ ಗಂಡ, ನನ್ನ ಮಕ್ಕಳೇ ನನಗೆ ಸರ್ವಸ್ವ. ನನ್ನ ಬದುಕೆ ನನಗೆ ಸರ್ವಸ್ವ ದೇವರೇ. ನಮ್ಮಗಳ ಮಧ್ಯೆ ಇರೋ ಪ್ರೀತಿ, ವಿಶ್ವಾಸ, ಒಗ್ಗಟ್ಟು, ನಂಬಿಕೆ ಯಾವತ್ತೂ ಶಾಶ್ವತವಾಗಿರೋ ಹಾಗೆ ನೋಡ್ಕೋ ದೇವ್ರೆ. ನನ್ನ ಜೀವನದಲ್ಲಿ ಸುಖ, ಸಂತೋಷ, ಆಡಂಬರ ಅನ್ನೋದೇ ತುಂಬಿರಬೇಕು ದೇವ್ರೆ. ನನ್ನ ಗಂಡ, ನನ್ನಿಬ್ಬರು ಮಕ್ಕಳಿಗೂ ಯಾವತ್ತೂ ಕಷ್ಟ ಅನ್ನೋದೇ ಬರಬಾರ್ದು. ನನಗೆ, ನನ್ನ ತಮ್ಮನಿಗೆ ಯಾವ ಕಷ್ಟನೂ ಬರದೇ ಇರೋ ರೀತಿ ನೋಡ್ಕೋ ದೇವ್ರೆ. ನನ್ನ ಮಗಳು ಸಂಗೀತಾಗೆ ಮದುವೆ ಫಿಕ್ಸ್ ಆಗಿದೆ. ಅವಳು ಅವಳ ಗಂಡನ ಜೊತೆ ನೆಮ್ಮದಿಯಿಂದ ಬದುಕೋ ಹಾಗೆ ಆಶೀರ್ವಾದ ಮಾಡು ದೇವ್ರೆ. ನನ್ನ ತಮ್ಮ ರಾಕಿ ಸಂಗೀತನೇ ಹೆಂಡತಿಯಾಗಿ ಪಡಿಬೇಕು ಅಂತ ಬಯಸ್ತಾ ಇದ್ದಾನೆ. ಅವನ ಆಸೆ ಈಡೇರೋ ಹಾಗೆ ಆಶೀರ್ವಾದ ಮಾಡು ದೇವ್ರೆ. ಅರ್ಚಕ್ರೆ, ಅಮ್ಮ, ಇದು ನಾನ್ ತಂದಿದ್ ಬುಟ್ಟಿ ಅಲ್ಲ, ಅದು ನನ್ನ ಬುಟ್ಟಿ. ಹೌದಾ? ಕ್ಷಮಿಸಿ. Excuse me. ಆ ಸ್ಯಾಂಡಲ್ಸ್ ತಂದು. ಹೌದು, ನೀವು ಹಾಕೊಂಡಿರೋ ಸ್ಯಾಂಡಲ್ಸ್ ನಂದು, ನಾನು ಹಾಕೊಂಡಿರೋ ಸ್ಯಾಂಡಲ್ಸ್ ನಿಮ್ದು. ಅದಕ್ಕೆ ತಗೊಳ್ಳಿ. ಮೇಡಮ್, ನಮ್ಮಿಬ್ರು ಟೇಸ್ಟ್ ಒಂದೇ ಅಂತ ಕಾಣುತ್ತೆ, ಅದಕ್ಕೆ ಇಬ್ರು ಒಂದೇ ತರ ಸ್ಯಾಂಡಲ್ಸ್ ತಗೊಂಡಿದ್ದೀವಿ. ಅಯ್ಯೋ, ಇದು ನನ್ನ ಸೆಲೆಕ್ಷನ್ ಅಲ್ಲ, ನಮ್ಮ ಯಜಮಾನ್ರದು. ನನಗೇನೇ ಬೇಕಂದ್ರೂ ಅವರೇ ತಂದು ಕೊಡೋದು. ನಿಮ್ಮ ಯಜಮಾನ್ರ ಟೇಸ್ಟು ನನ್ನ ಟೇಸ್ಟು ಒಂದೇ ಅಂತ ಕಾಣುತ್ತೆ. ನಾನು ಸ್ವಲ್ಪ ತಡವಾಗಿ ಬಂದಿದ್ರು ಆ ಸ್ಯಾಂಡಲ್ಸ್ ನೀವೇ ಹಾಕೊಂಡೋಗ್ಬಿಡ್ತಿದ್ರಿ. ಒಂದೇ ತರ ಇತ್ತಲ್ಲ, ಗೊತ್ತಾಗ್ಲಿಲ್ಲ. ಈ ಅದ್ಲು ಬದ್ಲು ಹೇಗಾಗತ್ತೆ ನೋಡಿ. ಒಳಗಡೆ ಅರ್ಚಕರು ನನ್ನ ಪೂಜೆ ಬುಟ್ಟಿನ ನಿಮಗೆ ಕೊಟ್ರು. ಸತ್ಯ, ಸ್ಯಾಂಡಲ್ಸ್ ಎಕ್ಸ್ಚೇಂಜ್ ಆಗ್ಲಿಲ್ವಲ್ಲ. ನಾನು ಹೊರಡ್ತೀನಿ. आप लेके कहे जाएंगे ಚಿಪ್ಸ್ ತಗೊಳ್ಳಿ ಚಿಕ್ಕ ಯಜಮಾನ್ರೆ. ಭಟ್ರೆ, ಏನಾದ್ರೂ ಮಾತಾಡೋಣ ಅಂದ್ರೆ ಕೈಗೆ ಸಿಗೋದಿಲ್ಲ ಅಂತಿರಲ್ಲ ಭಟ್ರೆ ನೀವು. ಯಾವಾಗಲೂ ರುಕ್ಕು ಸರ್ಗಿಂದನೇ ಬಚ್ಚಿಟ್ಕೊಂಡಿರ್ತಾರೆ, ನಿನ್ ಕೈಗೆ ಸಿಗ್ತಾರೆ. ಅವ್ರೇನು ನನ್ನ ಸೆರಗಿಂದ ಬಚ್ಚಿಟ್ಕೊಂಡಿರೋದಿಲ್ಲ, ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ.
ಸುಮ್ಮನೆ ಇರೋ ರುಕ್ಕು, ನಂಗೆ ನಾಚಿಕೆ ಆಗತ್ತೆ. ಏನ್ ಬಿಟ್ರೆ ನೀವು ನಿನ್ನೆ ಮೊನ್ನೆ ಮದ್ವೆ ಆದೋ ತರ ನಾಚ್ಕೋತಾ ಇದ್ದೀರಾ. ಅವ್ರಿಗೆ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ, ಅದಕ್ಕೆ ನಾಚಿಕೆ. ಇರೋದ್ 3 ಅಡಿ, ಪ್ರೀತಿ ಬೆಟ್ಟದಷ್ಟ. ನನ್ನ ಎತ್ತರದ ಮೇಲೆ ನಿಮ್ಗೆ ಹಾಕೊಂಡು ಮಾರಾರೆ, ನನ್ನ ಕಾಲಲ್ಲಿ ಇರುವುದೇ ನಿಮ್ಗೆ ಕೆಲಸವಾ? ಹೋಗ್ಲಿ ಬಿಡಪ್ಪ, ಸುಮ್ನೆ ಭಟ್ರನ್ನ ಯಾಕೆ ರೇಗಿಸ್ತೀಯಾ? ರುಕು, ನಿನ್ ದೊಡ್ಡಪ್ಪನ ಮಗಳ ಮದುವೆ ಹೇಗಾಯ್ತು ಅಂತ ನೀ ಹೇಳೇ ಇಲ್ಲ. ತುಂಬಾ ಚಲೋ ಆಯ್ತವರೆ, ಆದ್ರೆ ಇವ್ರು ನನ್ ಜೊತೆ ಇರ್ಲಿಲ್ವಲ್ಲ, ಅದೇ ನಂಗೆ ಬೇಸರ. ಕಂಕ್ಳಲ್ಲಿ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತು. ನೋಡಿ ಅಮ್ಮೋರೆ, ಮತ್ತೆ ಮಂಡೆ ಬಿಸಿ ಮಾಡುವುದು. ಹಾಗಾದ್ರೆ ಅದ್ ನಿಮಗಿದೆ ಅಂತ ಆಯ್ತು. ಅವ್ರಿಗಿರೋ ಬುದ್ಧಿವಂತಿಕೆಗೆ ಅವ್ರು ಎಲ್ಲೋ ಇರ್ಬೇಕಾಗಿತ್ತು. ಹೌದೌದು, ಎಲ್ಲಿದ್ರು ಸೌಟ್ ಹಿಡಿಲೇಬೇಕು. ಬಿಡಿ. ಸ್ಟೇರಿಂಗ್ ಬಿಟ್ಟು ಕೈಗೆ ಪೆನ್ ಬಂದಿದೆಯಲ್ಲ, ಅದ ಖುಷಿ ಪಡಿ. ರೀ, ಇದಕ್ಕೆ ಹೇಳೋದು, ಮುಖ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡ್ರು ಅಂತ. ಸ್ವಲ್ಪ ಸುಮ್ನೆ ಕೂತ್ಕೊಳ್ರಿ. ಹೋಗಿ ಬಿಡಿಯತ್ತೆ. ಬಟ್ರೆ ನಿಮ್ದು ಯಾವ್ದಾರು ಒಂದು ಲವ್ ಸ್ಟೋರಿ ಹೇಳಿ. ಮದ್ವೆ ಆದ ಹೊಸ್ತ್ರಲ್ಲಿ ನಾನು ರುಕ್ಕು ಪ್ರೀತಿಸೋ ತಪ್ಪ ಸಿನಿಮಾಕ್ ಹೋಗಿದ್ವಿ. ಅಲ್ಲಿ ಏನ್ ನಡೀತು ಅಂತ ರುಕ್ಕುನೇ ಕೇಳಿ. ಥಿಯೇಟರ್ಗೆ ಹೋದ್ಮೇಲೆ ಅಡಿಗೆನ ಮಾಡಿರ್ತೀರಿ, ಸಿನಿಮಾ ನೋಡಿರ್ತೀರಿ. ಸ್ವಲ್ಪ ಸುಮ್ನೆ ಕೂರ್ತೀರಾ? ನಾವಿಬ್ರು ಸಿನಿಮಾ ಥಿಯೇಟರ್ ಮೆಟ್ಲು ಹತ್ತುತ್ತಾ ಇದ್ವಾ. ಹಾಗೇನ್ ನಡೀತು ಹೇಳುರಕ್ಕೂ ಪರವಾಗಿಲ್ಲ, ನಾವು ಎಲ್ಲ ಕೇಳೋಣ. ಆಗ ನಮ್ ಬಾಜುದಾಗ ಇನ್ನೊಂದ್ ಜೋಡಿ ಬರ್ಲಾಕ್ ಹತ್ತಿದ್ರಿ. ಅಯ್ಯಪ್ಪ, ನನ್ನೇ ನೋಡ್ಲಾಕ್ ಹತ್ತಿದ್ದ, ಇವ್ರು ಅವನ್ನೇ ನೋಡ್ಲಾಕ್ ಹತ್ತಿದ್ರು. ಯಜಮಾನ್ರಿಗೆ ಎಲ್ಲಿತ್ತೋ ಸಿಟ್ಟು, ಅವನು ಮುಂದೆ ಹೋಗಿ ನಿಂತು ಅವನ್ನೇ ನೋಡ್ಲಾಕ್ ಹತ್ತಿದ್ರು. ಅವನು ನೋಡ್ತಾನ ಇದ್ದ ಭಟ್ರನ್ನ ನನ್ನ. ಎಲ್ಲಿತ್ತೋ ಇವ್ರಿಗೆ ಸಿಟ್ಟು, ತೆಗೆದು 2 ಬಾರಿಸಿದ್ರ ಕಾಲ್ ಹಿಡ್ಕೊಂಡ್ಬಿಟ್ರಿ. ಇನ್ನೊಂದ್ಸಲ ನನ್ನ ಹೆಂಡತಿ ನೋಡ್ಬೇಡ ಅಂತ ಕಾಲ್ ಹಿಡ್ಕೊಂಡು ಗೊಳೋ ಅಂತ ಅಳ್ಳಕ್ ಶುರು ಮಾಡ್ಬಿಟ್ರಿ. ಭಟ್ರೆ, ಆಯ್ತಾಯ್ತಾಯ್ತು, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಭಟ್ರೆ, ನಾಳೆ ವಿಶೇಷವಾದ ದಿನ, ವಿಶೇಷವಾದ ಅಡಿಗೆ ಮಾಡ್ಬೇಕು. ಏನ್ ಜಯರಾಮ, ನಾಳೆ ಏನ್ ವಿಶೇಷ? ಯಾಕಮ್ಮ ಮರ್ತ್ಬಿಟ್ಯಾ? ನಾಳೆ ನಮ್ಮ ಸುಮಿತ್ರಂದು ಶೇಖರ್ದು ಮದುವೆ ಆನಿವರ್ಸರಿ ಅಲ್ವಾ? ಅದನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋದು ಬೇಡವಾ? ಅಣ್ಣ, ನಿನಗ್ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಣ್ಣ. ನಾಳೆ ನಾವು ಮದ್ವೆ ಆದ ದಿನ ಅಂತ ನಮಗ್ ಮರ್ತೇ ಹೋಗಿತ್ತು. ಅಷ್ಟೊಂದು ಕೆಲ್ಸದ ಒತ್ತಡ ಇದ್ರು ನೀನ್ ನೆನ್ಪಿಟ್ಕೊಂಡಿದ್ಯಲ್ಲ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಅಣ್ಣ. ಸುಮಿತ್ರ, ಕೆಟ್ಟ ಘಟನೆಗಳನ್ನ ಮರಿಬೇಕು, ಒಳ್ಳೆ ದಿನಗಳನ್ನ ನೆನ್ಪಿಟ್ಕೋಬೇಕು. ಅದನ್ನೇ ಅಲ್ವಾ ಜೀವನ ಅನ್ನೋದು. ಡ್ಯಾಡಿ, ನಾಳೆ ಅವ್ರ ವೆಡ್ಡಿಂಗ್ ಆನಿವರ್ಸರಿನ ತುಂಬಾ ಡಿಫ್ರೆಂಟ್ ಆಗಿ ಆಚರಿಸಬೇಕು. ಏ ಸಂತೋಷ್, ನಾಳೆ ನಾವೆಲ್ಲ ಸರಿ ಒಂದ್ ಪ್ರೋಗ್ರಾಮ್ ಮಾಡೋಣ. ಏನ್ ಮಾಡೋಣ? ಹಾ, ಹಾಡೋರು ಹಾಡ್ಲಿ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ಲಿ. ರೀ, ನಡೀರಿ ಹೋಗೋಣ. ಎಲ್ಲಿಗೆ ಮರೈತಿ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ.